ಪ್ರತಿಧ್ವನಿಗೆ ಸ್ವಾಗತ. ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತಾ ಇದ್ರು. ಅದೇ ಅನ್ನದಾತರು ಆಡುವಂತ ಮಾತುಗಳು ಕೂಡ ಈಗ ವರಸೆ ಬದಲಾಗ್ತಾ ಇದೆ. ಅವರ ಮಾತು ಕೂಡ ಕರೆಕ್ಟ್ ಆಗಿರೋ. ಅವ್ರು ನಮ್ಮ ಮಾತು ಕೇಳಲ್ಲ, ಅವ್ರ ಫೋನ್ ನಂಬರ್ ನಮ್ಗೆ ಕೊಡಲ್ಲ, ಅವ್ರು ಎಲ್ಲಿ ಮಲಗಿರ್ತಾರೋ ಎಲ್ಲಿರೋದ ನಮ್ಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಯಾರು ಇರ್ಬೋದು, ಸುದೀಪ್ ಇರ್ಬೋದು, ಎನಿ ಒನ್ ಆರ್ಟಿಸ್ಟ್ ಯಾರ ನಂಬರು ಕೊಡಲ್ಲ, ಯಾರಿಗೂ ಸಿಗಲ್ಲ. 24 ಗಂಟೆ ಟಿವಿ ಕುತ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಸಿನಿಮಾ ಯಾರು ಸ್ವಾಮಿ ನೋಡ್ತಾರೆ? 24 ಗಂಟೆ ಟಿವಿ ಕೊಡ್ತಾರೆ, ಸಿನಿಮಾ ನೋಡ್ತಾರೆ ಕಾಸು ಕೊಟ್ಟು. ಅವ್ರಿಗೆ ಮಾನ ಮರ್ಯಾದೆ ಅವ್ರಿಗೆ ದುಡ್ಡು ತಗೊಂಡವಲ್ಲ ಚಿನ್ನ ಮಾಡಿ ಅವ್ರು ಟಿವಿ ಹೋಗ್ಕೊಡ್ರಿ. ಹೆಂಗೇನಾದ್ರು ಹೀರೋನವರು ಸ್ಕ್ರೀನ್ ಮೇಲೆ ಕಾಣಬೇಕು. ಏನು ದುಡ್ಡು ಹೇಳ್ತಾರಲ್ವಾ, ಪುಕ್ಕಟ್ ಬರುತ್ತಾ ದುಡ್ಡು? ಮನೆ ಮಾಡಿ ಅಷ್ಟೇ ಇವೆಂಟ್ ಒಂದು ನಡೆಯುತ್ತೆ. ಈ ಒಂದು ಇವೆಂಟ್ಗೆ ಕರೆದ ತಕ್ಷಣ ಹೋಗೋದಕ್ಕೆ ಇವರೇನು ಬಿಡ್ಬಿಸ್ತಂಗ್ ಕೂತಿರ್ತಾರ? ಈ ಹಳ್ಳಿ ಕಡೆ ಇದೇನೆ ಗಾದೆ ಹೇಳೋದು, ನಾವೇನ್ ಬಿಡ್ಬಿಸ್ತಂಗ್ ಕೂತಿದೀವ ಅಂತ ಹೇಳಿ. ಕರೆದ ತಕ್ಷಣ ಹೊಡ್ ಬರೋದಕ್ಕೆ ಸುದೀಪು, ಶಿವಣ್ಣ ಏನ್ ಮಾಡಕ್ ಕೆಲ್ಸನೇ ಇಲ್ಲ ಇವ್ರಿಗೆ. ಯಾರು ಕರೆದ್ರು ಕೂಡ ಓಡೋಗ್ಬಿಡ್ತಾರೆ, ಕರೆದ ತಕ್ಷಣ ಓಡೋಗ್ಬಿಡ್ತಾರೆ. ಇವ್ರಿಗೆ ಏನ್ ಕಮಿಟ್ಮೆಂಟ್ಗಳೇ ಇಲ್ಲ ನೋಡಿ. ಈ ನಟರ ಮೇಲೆ ಎಷ್ಟೊಂದ್ ಜನ ನಂಬ್ಕೊಂಡು ದುಡ್ಡುಗಳನ್ನ, ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಹಾಕಿರ್ತಾರೆ. ಕನಕಪುರ ಶ್ರೀನಿವಾಸ್ ಕರೆದಿಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಎಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ, ದರ್ಶನ್ ಅವ್ರನ್ನೂ ಬಿಟ್ಟಿಲ್ಲ, ನಟ ದರ್ಶನ್ ಅವ್ರನ್ನೂ ಬಿಟ್ಟಿಲ್ಲ. ಕಳೆದ ಬಾರಿ ಹೇಳಿದ್ದಾರೆ, ಅಂದ್ರೆ ದರ್ಶನ್ ರಿಲೀಸ್ ಆಗೋದಕ್ಕೂ ಮುಂಚೆ ಹೇಳಿದ್ದಾರೆ, ನಾನೊಂದು 15-20 ಏನು ಬಹುಶಃ 15-20 ವರ್ಷಗಳ ಹಿಂದೆ ಇವ್ರಿಗೆ, ದರ್ಶನ್ ಅವ್ರಿಗೆ ನಾನು ಅಮೌಂಟ್ ಕೊಟ್ಟಿದ್ದೆ, ಅಮೌಂಟ್ ಬಂದಿಲ್ಲ ಅಂತ ಹೇಳಿ. ಏನೋ ಒಂದ್ ಕಡೆ ಅರಳು ಮರಳ ಎಪ್ಪಂಗ್ ಏನಂತ ಗೊತ್ತಿಲ್ಲ. ಯಾಕಂದ್ರೆ ವಯಸ್ಸಾಗ್ತಾ ಇದೆ ಕನಕಪುರ ಶ್ರೀನಿವಾಸ್ ಅವ್ರಿಗೆ, ನಾಲ್ಗೆ ಮೇಲೆ ಹಿಡಿತಾ ಇಲ್ಲ. ಕೇವಲ ದರ್ಶನ್ ಮೇಲೆ ಮಾತ್ರ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ನೋಡಿ. ಹೋಗಿರೋಂಥವ್ರೆಲ್ಲರ ಮೇಲೂ ಒಂದೊಂದು ರೀತಿ ದೈವದ ಒಂದು ಭಾವನೆ ಎಲ್ರಿಗೂ ಕೂಡ. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಆ ಒಂದು ಸೆಂಟಿಮೆಂಟ್ ಅಲ್ಲಿ ನಾವು ಒಂದು ದೈವದ ಒಂದು ರೂಪದಲ್ಲಿ ನೋಡ್ತೀವಿ. ಅಣ್ಣವ್ರನ್ನೂ ಅಷ್ಟೇ ಅದೇ ರೂಪದಲ್ಲಿ ನೋಡ್ತೀವಿ. ಸೊ ಹೋಗಿರುವಂತ ನಮ್ಮೆಲ್ಲರನ್ನ ಹಗಲಿ ಹೋಗಿರುವಂತ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೂಡ ಈತ ಕನಕಪುರ ಶ್ರೀನಿವಾಸು ನಾಲ್ಗೆ ಹರಿಬಿಡ್ತಾರೆ. ಅಂದ್ರೆ ಇನ್ನೆಂತಹ ಕೊಳಕು ಮನಸ್ಥಿತಿಯ ವ್ಯಕ್ತಿ ಇರಬೇಡ. ಈ ವಯಸ್ಸಿನಲ್ಲಿ ಎಲ್ಲ ಒಂದ್ ಕಡೆ ಬುದ್ಧಿ ಪ್ರಮಾಣೇನ ಗೊತ್ತಿಲ್ಲ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂಗ್ಲಾಚಿ ಬೇಡ್ಕೊಂಡೆ ನಾನು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಪುರಿ ಜಗನ್ನಾಥ್ನ ಇದೇ ಅಪ್ಪು ಸಿನಿಮಾಗೆ ಕರ್ಕೊಂಡ್ಬಂದು, ನಾನೇ ಪುರಿ ಜಗನ್ನಾಥ್ನ ಏನು ನಿರ್ದೇಶಕನ್ ಮಾಡಿದ್ದು ಈ ಸಿನಿಮಾಗೆ ಅಂತೇಳಿ ಕೂಡ ಹೇಳ್ತಾರೆ. ಅಂದ್ರೆ ಹೋಗಿರೋದ್ರ ಬಗ್ಗೆ, ಕಳೆದೋಗಿರೋದ್ರ ಬಗ್ಗೆ, ತಿಂದಿರೋದ್ರ ಬಗ್ಗೆ, ಉಂಡಿರೋದ್ರ ಬಗ್ಗೆ, ಎಂಜಾಯ್ ಮಾಡಿರೋದ್ರ ಬಗ್ಗೆ ಎಲ್ಲಾನು ಕೂಡ ಈಗ ನಾಲ್ಗೆ ಬೀಸ್ತಾ ಇದ್ದಾರೆ. ಯಾರಿಗ್ ಗೊತ್ತು ಪುನೀತ್ ರಾಜ್ಕುಮಾರ್ ಮತ್ತೆ ಪೂರಿ ಜಗನ್ನಾಥ್ ಮತ್ತೆ ಈ ಅಪ್ಪು ಸಿನಿಮಾದ ಈ ಕಮಿಟ್ಮೆಂಟ್ಗಳು ಅವ್ರವ್ರಿಗೆ ಗೊತ್ತು. ತಿಂದು ಹುಂಡು ಎದ್ದಿರ್ತಾರೆ, ಇವಾಗ ನಾಲ್ಗೆ ಹರಿಬಿಡ್ತಾರೆ. ಅದಕ್ಕೆ ಹೇಳೋದು, ಅಣ್ಣವರು ಕಾಲದಲ್ಲಿ ಇದ್ದಂತ ಸಿನಿಮಾ ರಂಗನೇ ಬೇರೆ, ಇವತ್ತಿನ ಸಿನಿಮಾ ರಂಗನೇ ಬೇರೆ. ಇವತ್ತು ಅದಕ್ಕೆ ಯಾರ ನಿರ್ಮಾಪಕರನ್ನು ಕೂಡ ಅನ್ನದಾತರು ಅಂತ ಕರೆಯೋದಿಲ್ಲ. ಯಾಕಂದ್ರೆ ಚೆನ್ನಾಗಿ ದುಡ್ಸ್ಕೊಳ್ತಾರೆ, ಅವರು ಕೂಡ ಒಂದಷ್ಟು ದುಡ್ಡು ಮಾಡ್ಕೊಳ್ತಾರೆ. ಅವಾಗಿನ ಕಾಲ ಹಂಗಿರ್ಲಿಲ್ಲ. ಸೊ ಇವಾಗಿನ ನಿರ್ಮಾಪಕರು ಎಷ್ಟರ ಮಟ್ಟಿಗೆ, ಅದೇ ಆಗ್ಲೇ ಹೇಳ್ದಾಗೆ ಶಿವಣ್ಣನ ಬಗ್ಗೆ ಕೂಡ ಹೇಳ್ತಾರೆ, ಕೋಟಿ ನಿರ್ಮಾಪಕ ಬಿಟ್ರೆ, ಕೋಟಿ ನಿರ್ಮಾಪಕ ಅಂತ ಖ್ಯಾತಿ ಗಳಿಸಿದಂತ ರಾಮ್ ಅವ್ರು ಬಿಟ್ರೆ ಶಿವಣ್ಣನ ಸಿನಿಮಾ ನಾನೇ 5 ಸಿನಿಮಾ ಮಾಡಿದ್ದು, ಅದ್ರ 4 ಸಿನಿಮಾ ಹಿಟ್ ಆಗಿತ್ತು ಅಂತೇಳಿ ಹೇಳ್ತಾರೆ. ಡಾಲಿ ಧನಂಜಯ್ ಅವ್ರ ಬಗ್ಗೆ ಕೂಡ ನಾಲ್ಗೆ ಹರಿಬಿಡ್ತಾರೆ. ಯಶ್ ಅವ್ರ ಬಗ್ಗೆ ಕೂಡ ಪರೋಕ್ಷವಾಗಿ ಹೇಳ್ತಾರೆ. ಯಾವಾಗ ನೋಡಿದ್ರು ಸ್ಟುಡಿಯೋನಲ್ಲೇ ಕುತ್ಕೊಂಡಿರ್ತಾರೆ. ಸುದೀಪ್ ಗಿದ್ ಹೇಳೋ ಮತ್ತು ರಿಯಾಲಿಟಿ ಶೋ ಅದು ಇದು ಅಂತ ಟಿವಿನಲ್ಲಿ ಕುತ್ಕೊಂಡಿರ್ತಾರೆ, ಸಿನಿಮಾ ಮಾಡಲ್ಲ ಅಂತ ಹೇಳಿ ಅಸಡ್ಡಿಯಾಗಿ ಮಾತಾಡೋದು. ಇನ್ನು ಪ್ಯಾನ್ ಇಂಡಿಯಾ ಅದು ಇದು ಅಂತ ಹೇಳ್ತಾರೆ, ಸಿನಿಮಾ ಮಾಡ್ರಿ ಅಂತ ಹೇಳಿ ಯಶ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಇಲ್ಲಿ ಹೋಲ್ಸೇಲ್ ಆಗಿ ನಿರ್ಮಾಪಕ ಏನು ಕನಕಪುರ ಶ್ರೀನಿವಾಸು ಹೇಳಿರುವಂತ ಮಾತುಗಳು ಪರೋಕ್ಷವಾಗಿ ಎಲ್ಲ ಒಂದ್ ಕಡೆ ಈ ಒಂದು ನಿರ್ಮಾಪಕರುಗಳನ್ನ ಮತ್ತೆ ಏನು ಈ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಕೆಣಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸದ್ಯದಲ್ಲೇ ಕಾಟನ್ಪೇಟೆ ಸಿನಿಮಾ ರಿಲೀಸ್ ಆಗುತ್ತೆ, ಆ ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿ ಕರೆದು ಬಿಟ್ರೆ ಬಂದ್ಬಿಡ್ತಾರ. ಈ ಹಿಂದೆ ಶಿವಣ್ಣ ಮಾಡಿರ್ಬೋದು ಅವ್ರ ಜೊತೆ, ಅಥವಾ ಅಪ್ಪು ಅವ್ರು ಮಾಡಿರ್ಬೋದು, ಎಲ್ಲ ಪ್ರಚಾರಗಳಿಗೆ ಇವರೆಲ್ಲ ಭಾಗಿಯಾಗಿರ್ತಾರೆ. ಯಾರ್ದೋ ಸಿನಿಮಾಗೆ ನೀವು ಕರೆದ ತಕ್ಷಣ ಬಂದ್ಬಿಡೋದಕ್ಕೆ ಇವರೆಲ್ಲ ಏನು ಖಾಲಿ ಕೈನಲ್ಲಿ ಕುತ್ಕೊಂಡಿರ್ತಾರ, ಮಾಡೋದಕ್ಕೆ ಕೆಲಸ ಇಲ್ಲದೆ ಕುತ್ಕೊಂಡಿರ್ತಾರ. ಇದನ್ನ ಅರ್ತ್ಕೊಂಡು ಮಾತನಾಡ್ಬೇಕಾಗುತ್ತೆ. ಶಿವಣ್ಣ ಮೋಸ್ಟ್ಲಿ ಶ್ರೀರಾಮ ಸಿನಿಮಾ ಮಾಡಿದ್ರು ಅಂತ ಅನ್ಸುತ್ತೆ ಕನಕಪುರ ಶ್ರೀನಿವಾಸ್ ಅವರು. ಹೀಗೆ ನಿರ್ಮಾಪಕರು ಎಲ್ಲರ ಬಗ್ಗೆ ಕೂಡ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಇದೀಗ ಒಂದಷ್ಟು ವೈರಲ್ ಆಗ್ತಾ ಇದೆ. ಕಿಡಿಗೇಡಿಗಳು ಅಪ್ಪುಗೆ ಸಿನಿಮಾದ ಭಿಕ್ಷೆ ಕೊಟ್ಟಂತ ಏನೇನೋ ಹಾಕೊಳ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ. ಒಂದಷ್ಟು ಕಿಡಿಗೇಡಿಗಳು ಇರ್ತಾರಲ್ಲ, ಸೊ ಅದಕ್ಕೆ ಕನಕಪುರ ಶ್ರೀನಿವಾಸ್ಗೆ ವಯಸ್ಸಾಯ್ತು, 30 ವರ್ಷ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಆದ್ರೂ ಕೂಡ ಏನ್ ಮಾತನಾಡಬೇಕು ಏನಿಲ್ಲ ಅನ್ನೋದು
ನಿಜಕ್ಕೂ ಇವ್ರಿಗೆ ಹರಳು ಮರಳು ಅಂತಾನೆ ಹೇಳ್ಬೇಕಾ ಅಥವಾ ಏನ್ ಬುದ್ಧಿ ಭ್ರಮಣೆ ಅಂತ ಹೇಳ್ಬೇಕಾ ಏನಂತ ಗೊತ್ತಾಗೋದಿಲ್ಲ. ಅದೇ ಆಗ್ಲೇ ಹೇಳ್ದಾಗೆ ದರ್ಶನ್ ಅವ್ರ ಬಗ್ಗೆ 20-25 ವರ್ಷದ ಹಿಂದೆ ದರ್ಶನ್ ಅವ್ರಿಗೆ ಒಂದಷ್ಟು ಅಡ್ವಾನ್ಸ್ ಅಂತ ಅಮೌಂಟ್ ಕೊಟ್ಟಿದೆ. ಆ ಅಮೌಂಟ್ ನಾನು ಈಗ ಕೇಳೋಕೆ ಆಗೋದಿಲ್ಲ. ಅವ್ರಿಗೂ ಕೂಡ ಸಿನಿಮಾ ಮಾಡಬೇಕು ನಾನು ಅಂತೇಳಿ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ದುಡ್ಡು ತುಂಬಾ ಇತ್ತು, ನಾನು ಆ ಟೈಮಲ್ಲಿ ಕೇಳ್ಕೊಂಡೆ, ಊಟಕ್ಕೂ ಕಾಸಿಲ್ಲ, ನನಗೆ ಸಹಾಯ ಮಾಡಿ ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ಬಿಟ್ಟಿದೀನಿ ಅಂತ ಹೇಳಿದೆ. ಅವ್ರು ದುಡ್ಡು ಕೊಡ್ಲಿಲ್ಲ, ಹೋದಾಗೇನು ಓದ್ಕೊಂಡು ಹೋದ್ರ ಅನ್ನುವಂತ ದುರಾಂಕಾರದ ಮಾತಾ ಅಥವಾ ಅಜ್ಞಾನದ ಮಾತಾ? ಏನ್ ದುಡ್ಡು ಅಂದ್ರೆ ಯಾರಪ್ಪನ ಮನೆ ಆಸ್ತಿ. ಈ ನಟರ ಹತ್ರ ದುಡ್ಡಿರುತ್ತೆ, ತಗೊಂಬಂದು ಹಂಗೆ ಕೊಟ್ಬಿಡ್ಬೇಕು. ಸುದೀಪ್ ಬಗ್ಗೆನೂ ಆಗಾಗ ಈ ತರ ನಿರ್ಮಾಪಕರುಗಳು ಮಾತನ್ನ ಹರಿಬಿಡ್ತಾನೆ ಇರ್ತಾರೆ. ದರ್ಶನ್ ಹೇಳಿದ್ರು ಒಂದ್ಸಲ, ನಮ್ಮ ಹತ್ರ ಹಂಗ್ ದುಡ್ಡು ಹಂಗ್ ಬರುತ್ತೆ, ಹಂಗ್ ಹೋಗ್ಬಿಡುತ್ತೆ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತೇಳಿ. ನಿಜ ಇದು. ಅವ್ರವ್ರ ವೈಯಕ್ತಿಕ ಜೀವನ, ಅವ್ರವ್ರ ಕಮಿಟ್ಮೆಂಟ್ಗಳು ಅವ್ರವ್ರಿಗೆ ಇರುತ್ತೆ. ಈಗ ನಾನೊಬ್ಬ ಸ್ಯಾಲ್ರಿ ಎಂಪ್ಲಾಯ್ಡ್ ಆದ್ರೆ ಒಂದು 40-50 ತಗೊಳ್ತಾ ಇದ್ರೆ ಯಾರೋ ಒಬ್ಬ, ಅವನದೇ ಆದಂತ ಅದಕ್ಕೆ ಮೀರಿದಂತ ಏನು ಕಮಿಟ್ಮೆಂಟ್ಗಳು ಕೂಡ ಇರುತ್ತೆ. ಇದನ್ನ ಮೊನ್ನೆ ಏನು ತಮಿಳಿನ ನಟ ಧನುಷ್ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಹಂಗಾಗಿ ಯಾರೋ ಅವ್ರವ್ರದೇ ಆದಂತ ಕಮಿಟ್ಮೆಂಟ್ಗಳಿರುತ್ತೆ. ಇಲ್ಲಿ ಹೇಳಿರುವಂತ ಕನಕಪುರ ಶ್ರೀನಿವಾಸ್ ಅವ್ರು ಹೇಳಿರುವಂತ ಈ ಒಂದು ಮಾತುಗಳಿದೆಯಲ್ಲ, ಇದು ಎಲ್ಲರನ್ನ ಕೂಡ ಗಾಂಧಿನಗರದಲ್ಲಿ ಕೆರಳಿಸುವಂತಹ ಮಾತುಗಳು. ಸ್ನೇಹಿತರೆ, ಈ ಒಂದು ದರ್ಶನ್ ಮತ್ತೆ ಅಪ್ಪು ಅವರ ಕುರಿತಾಗಿ ಆಡಿರುವಂತಹ ಈ ಒಂದು ಮಾತಿಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿ